ಈ ದೈತ್ಯ ಬಾಲಕರೇನಿದ್ದಾರೆ ಅಮಾಯಕರು, ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಧರ್ಮ ಯಾವುದು ಅನ್ನೋದು ಗೊತ್ತಿಲ್ಲ, ಯಾರನ್ನೋ ಸರ್ವೋತ್ತಮ ಅಂತ ಭಾವಿಸಿದ್ದಾರೆ, ನನ್ನ ತಂದೆಯನ್ನೇ ದೇವರು ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ನಿಜವಾದಂಥ ಮಾರ್ಗವೇ ಇಲ್ಲ. ಇವರೆಲ್ಲ ಉದ್ಧಾರ ಆಗಿ ಇವರೆಲ್ಲ ಮುಕ್ತಿ ಮಾರ್ಗದ ಕಡೆ ಬರಬೇಕು, ಇದು ನನ್ನ ಉದ್ದೇಶ. ನೋಡಿ, ಇದಕ್ಕೇನೆ ರಾಯರು ಇವತ್ತಿಗೂ ಕೂಡ ತಪಸ್ಸು ಮಾಡ್ತಿರೋದು. ಇದು ಭಾಗವತದಲ್ಲಿ ರಾಘವೇಂದ್ರ ಸ್ವಾಮಿಗಳು, ಅಂದರೆ ಭಾಗವತದಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರಲ್ಲಿ ಅದನ್ನು ಹೇಳ್ಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ವಿಚಾರದಲ್ಲೇ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲೇ ಇದ್ದಂಥ ಅನನ್ಯವಾಗಿ ಅವರ ಸೇವೆ ಮಾಡಿದಂಥ ಅಪ್ಪಣ್ಣಾಚಾರ್ಯರು, ಪ್ರತ್ಯಕ್ಷ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನು ಕಂಡಂಥ ಮಹಾನ್ ಭಾವರು ಅವರೊಂದು ಮಾತು ಬರ್ತಾರೆ, ಯತ್ ಪಾದೋದಕ ಸಂಚಯ ಸುರ ನದಿ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಮಾಡಿದಂಥ ಅಭಿಷೇಕದ ನೀರು